ಪ್ರತಿಯೊಂದು ಗ್ರೇಟ್ ಸಕ್ಸಸ್ ಇಂದನೂ ಬ್ಯಾಕ್ ಟು ಬ್ಯಾಕ್ ಫೇಲಿಯರ್ಸ್ ಇದ್ದೇ ಇರುತ್ತೆ. ಹೋಂಡಾ ಮೋಟಾರ್ ಸಂಸ್ಥೆಯ ಸ್ಥಾಪಕ ಸೋಚಿರೋ ಹೋಂಡಾ ಅವ್ರಿಗಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಬೇರೆ ಯಾರೂ ಇಲ್ಲ. ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಜಪಾನಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಯಾವುದೇ ಥರದ ಬ್ಯಾಕ್ಗ್ರೌಂಡ್ ಇಲ್ದಿರೋ ಒಂದು ಸಣ್ಣ ಬಡ ಕುಟುಂಬದಲ್ಲಿ ಇವರು ಹುಟ್ಟಿರ್ತಾರೆ. ಇವರು ನಾರ್ಮಲ್ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಇವರು ಬರಿಗಾಲಲ್ಲೇ ಹೋಗಿ ಬರಿಗಾಲಲ್ಲೇ ಸ್ಕೂಲಿಂದ ಬರ್ತಾ ಇದ್ದವರು. ಬಟ್ ಇವ್ರ ಕನ್ಸು ಮಾತ್ರ ತುಂಬ ದೊಡ್ಡದಾಗಿತ್ತು. ಇವ್ರಿಗೆ ಮಿಷಿನ್ಸ್ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಹಾಗಾಗಿ ಸಣ್ಣ ಪುಟ್ಟ ಮಿಷಿನ್ಸ್ಗಳು ಏನೇ ಸಿಕ್ಕರು ಅದನ್ನಿಟ್ಟು ರಿಸರ್ಚ್ಗಳನ್ನ ತುಂಬ ಮಾಡ್ತಾ ಇದ್ರು, ತುಂಬ ಚಿಕ್ಕ ವಯಸ್ಸಲ್ಲೇ. ಇದನ್ನು ನೋಡಿದ ಅಕ್ಕಪಕ್ಕ ಮನೆಯವರು ಆ ಟೈಮಲ್ಲಿ ಇವ್ರನ್ನ ನೋಡಿ ನಕ್ಕಿದ್ದು ಉಂಟು. ಇವರ ವಿದ್ಯಾಭ್ಯಾಸ ಸ್ಕೂಲಲ್ಲೇ ನಿಂತಿರುತ್ತೆ. ಹಾಗಾಗಿ ಇವ್ರಿಗೆ ಯಾವುದೇ ಥರದ ಫಾರ್ಮಲ್ ಎಜುಕೇಷನ್ ಇರಲ್ಲ. ಇವ್ರಿಗೆ ಮಿಷಿನ್ಸ್ ಮೇಲೆ ಆಸಕ್ತಿ ಇರೋದ್ರಿಂದ ಇವರು ಯುವಕನಾಗಿದ್ದಾಗ ಒಂದ್ಸತಿ ಇಂಜಿನಿಯರಿಂಗ್ ಜಾಬ್ಗೂ ಅಪ್ಲೈ ಮಾಡ್ತಾರೆ. ಬಟ್ ಲ್ಯಾಕಿಂಗ್ ಆಫ್ ಕ್ವಾಲಿಫಿಕೇಷನ್ ಅಂತ ಇವರು ಜಾಬ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಹೀಗೆ ವರ್ಷಗಳಾದಮೇಲೆ ಇವರು ಒಂದು ಡಿಸೈನ್ನ ರೆಡಿ ಮಾಡ್ತಾರೆ, ಪಿಸ್ಟನ್ ರಿಂಗ್ಸ್ನ ಇಟ್ಟು. ಈ ಡಿಸೈನ್ನ ತಗೊಂಡೋಗಿ ಹೆಸರಾಂತ ದೊಡ್ಡ ಕಂಪನಿ ಆದ ಟೊಯೋಟೋಗೂ ಕೊಡ್ತಾರೆ. ಬಟ್ ಅವರು ಇದನ್ನ ರಿಜೆಕ್ಟ್ ಮಾಡ್ತಾರೆ. ಬಟ್ ಸೋಚಿರೋ ಹೋಂಡಾದವರು ಪ್ರಯತ್ನನ ಅಲ್ಲೇ ಬಿಡಲ್ಲ. ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಏನು ತಪ್ಪುಗಳಿತ್ತು ಅದನ್ನು ಸರಿ ಮಾಡಿಕೊಂಡು ತೊಗೊಂಡೋಗಿ ತೋರಿಸಿ ಅವ್ರನ್ನ ಮೆಚ್ಚಿಸ್ತಾರೆ. ಈ ಕೆಲವೊಂದು ವರ್ಷಗಳಾದಮೇಲೆ ಇವರೇ ಸ್ವಂತ ಒಂದು ದೊಡ್ಡ ಫ್ಯಾಕ್ಟ್ರಿನೂ ರೆಡಿ ಮಾಡ್ತಾರೆ. ಆ ಸಮಯದಲ್ಲಿ ಕರೆಕ್ಟಾಗಿ ವರ್ಲ್ಡ್ ವಾರ್ 2 ನಡೀತಾ ಇರುತ್ತೆ. ಅದೇ ಟೈಮಲ್ಲಿ ದೊಡ್ಡ ಬಾಂಬ್ ಬಂದು ಇವ್ರ ಫ್ಯಾಕ್ಟ್ರಿ ಮೇಲೆ ಬಿದ್ದು ಕಂಪ್ಲೀಟಾಗಿ ಫ್ಯಾಕ್ಟ್ರಿ ಡಿಸ್ಟ್ರಾಯ್ ಆಗುತ್ತೆ. ಬಟ್ ಇವರು ಸೋಲ್ನ ಒಪ್ಕೊಳ್ಳಲ್ಲ. ತಿರ್ಗಾ ಫ್ಯಾಕ್ಟ್ರಿನ ರೆಡಿ ಮಾಡ್ತಾರೆ. ಹೀಗೆ ಚೆನ್ನಾಗಿ ನಡೆಯೋ ಟೈಮಲ್ಲಿ ತಿರ್ಗಾ ಒಂದು ದೊಡ್ಡ ಭೂಕಂಪ ಬಂದು ಇವ್ರ ಫ್ಯಾಕ್ಟ್ರಿ ತಿರ್ಗಾ ಹಾಳಾಗುತ್ತೆ. ಎಷ್ಟೋ ಜನ ಪ್ರಯತ್ನ ಅನ್ನೋದು ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಬಟ್ ಸೋಚಿರೋ ಹೋಂಡಾದವರು ನಿಲ್ಲಿಸಲ್ಲ. ತನ್ನ ಛಲ ಬಿಡದ ಹಠದಿಂದ ಹೋಂಡಾ ಮೋಟಾರ್ಸ್ ಅನ್ನೋ ದೊಡ್ಡ ಸಂಸ್ಥೆಯ ಸ್ಥಾಪನೆ ಮಾಡ್ತಾರೆ. ಅದ್ರ ಮೂಲಕ ಲಕ್ಷಾಂತರ ಜನರಿಗೆ ಥ್ರೂ ಔಟ್ ವರ್ಲ್ಡು ಕೆಲಸನೂ ಕೊಡ್ತಾರೆ. ಇವರ ಕತೆ ಮೂಲಕ ನಾವೇನು ಕಲಿಬೋದು ಅಂತಂದರೆ, ನನಗೀಗಾಗ್ತಲ್ಲ ಅಂತ ಕೈ ಬಿಟ್ಟು ಕೂತಿದ್ರೆ ಕೆಲಸಗಳಾಗ್ತಾ ಇರಲಿಲ್ಲ. ಪರಿಸ್ಥಿತಿಗಳು ಹೇಗೆ ಇದ್ರೂ ತನ್ನ ಮನಸ್ಥಿತಿಯನ್ನು ತನ್ನ ಹತೋಟಿಗೆ ಇಟ್ಕೊಂಡು ಅವರು ತಿರ್ಗಾ ಯಾವ ಕೆಲಸಗಳು ಬಿದ್ದಿತ್ತು ಅದನ್ನು ಎತ್ತಿ ಹಿಡಿತಾರೆ. ಹಾಗಾಗಿನೇ ಇವತ್ತು ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಆಟೋಮೊಬೈಲ್ ಕಂಪ್ನೀಸ್ಗಳಲ್ಲಿ ಇದು ಒಂದಾಗಿರೋದು. ಇವರ ಜೀವನ ಬಂದು ನಮಗೆ ಕಲಿಸುವ ಪಾಠ ಏನಂತಂದರೆ, ಫೇಲ್ಯೂರ್ ಈಸ್ ನೆವರ್ ದಿ ಎಂಡ್. ಫೇಲ್ಯೂರ್ ಬಂದು ಯಾವತ್ತೂ ಕೊನೆ ಆಗಲ್ಲ. ಇಟ್ ಈಸ್ ದಿ ಬಿಗಿನಿಂಗ್ ಆಫ್ ದಿ ಟ್ರೂ ಲರ್ನಿಂಗ್. ಈವನ್ ನಿಮಗೆ ಟಫೆಸ್ಟ್ ಫೇಲ್ಯೂರ್ಸ್ ಬಂದರೂ ಅದನ್ನು ಬಂದು ಎಕ್ಸ್ಟ್ರಾ ಆರ್ಡಿನರಿ ಸಕ್ಸಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದಕ್ಕೆ ಇವರ ಕಥೆನೇ ಒಂದು ದೊಡ್ಡ ಸ್ಫೂರ್ತಿ.